ಸೊ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ರಾಶಿ ಭವಿಷ್ಯ ಅಂತೂ ಅತ್ಯದ್ಭುತವಾಗಿದೆ. ಉದ್ಯೋಗ ಇರಬಹುದು, ಆಹಾರ ಇರಬಹುದು, ಆರೋಗ್ಯ ಇರಬಹುದು, ಈ ಒಂದು ರಂಗಗಳಲ್ಲಿ ಅಥವಾ ಈ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀವು ಆಹಾರ ಶೈಲಿಯನ್ನ ಮರಿಬಾರದು. ಆಹಾರ ಶೈಲಿಯನ್ನ ಮರ್ತ್ರಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಹದಗೆಡುತ್ತೆ. ಆರೋಗ್ಯ ಹದಗೆಡ್ತು ಅಂತ ಅಂದ್ರೆ ನೀವು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗೋಕ್ಕಾಗೋದಿಲ್ಲ. ಸೊ ಆಹಾರ ಶೈಲಿಯನ್ನ ಕಾಯ್ದುಕೊಳ್ಳಿ. ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಉದ್ಯೋಗ ರಂಗದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಇದರಿಂದ ಲಾಭ ಕೂಡ ಅನುಭವಿಸ್ತೀರಾ, ಒಂದಷ್ಟು ನಷ್ಟ ಅನುಭವಿಸ್ತೀರಾ. ಆರ್ಥಿಕ ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಖರ್ಚುಗಳು ಸಮತೋಲಿತವಾಗಿರಬೇಕು. ಇನ್ನು ಅದೃಷ್ಟ ತರ್ತಕ್ಕಂಥ ಬಣ್ಣ ಕಿತ್ತಲೆ ಬಣ್ಣ. ಅದೃಷ್ಟದ ಸಂಖ್ಯೆ 2, 17 ಮತ್ತೆ 21. ವಿಶೇಷ ದಿನಾಂಕಗಳು ಈ ತಿಂಗಳಲ್ಲಿ ನಿಮ್ಗೆ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ 9, 21 ಮತ್ತೆ 13. ನೀವು ವಿಶೇಷವಾಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು, ಉದ್ಯೋಗ ಶುರು ಮಾಡಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ಇದೆಲ್ಲದಕ್ಕೂ ಕೂಡ 9, 21, 13 ಪ್ರಶಸ್ತವಾದ ದಿನ ಅಂತ ಹೇಳಬಹುದು. ಮಂತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಗಾಯತ್ರಿ ದೇವಿಯ ನಾಮಸ್ಮರಣೆಯನ್ನ ಮಾಡೋದ್ರಿಂದ, ದಿನಕ್ಕೆ 30 ನಿಮಿಷ ಈ ಒಂದು ದೇವಿಯ ನಾಮಸ್ಮರಣೆಯನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ಕಲ್ಮಶಗಳು ದೂರವಾಗಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.